ಮಧ್ಯೆ ಫಸ್ಟ್ ರಿಯಾಕ್ಷನ್ ತಗೊಳ್ತೀನಿ ನಾನು. ಕಂಪ್ಲೇಂಟನ್ನು ಕೊಟ್ಟಿದ್ರಿ, ಅದರ ಸ್ಟೇಟಸ್ ಏನು, ಅಪ್ಡೇಟ್ ಏನಾದರೂ ಸಿಕ್ತಾ, ನಿಮ್ಮ ಗಮನಕ್ಕೆ ಬಂತಾ? ನಿನ್ನೆ PCCF ವೈಲ್ಡ್ ಲೈಫ್ ಮಾತಾಡಿದೆ ಮೇಡಮ್. ನಿನ್ನೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ. ಹೀಗಾಗಿ ಪ್ರಕರಣದ ಬಗ್ಗೆ ತನಿಖೆಗೆ ಕೆಳಮಟ್ಟದ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿ ಬರೆದ ನಂತರ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಹಿರಿಯ ಅಧಿಕಾರಿಗಳಿಗೆ ಒತ್ತಾಯ ಮಾಡೋದೇನೆಂದ್ರೆ, ಸಾಮಾನ್ಯವಾಗಿ ಇಂಥ ಪ್ರಕರಣದಲ್ಲಿ ಮೊದಲನೇದಾಗಿ ಅರಣ್ಯ ಮೊಕದ್ದಮೆನ ದಾಖಲಿಸಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಪ್ರಕರಣನ ದಾಖಲಿಸದೇ ಇರುವಂತದ್ದು, ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದಿರುವಂತ ಸಾಧ್ಯತೆ ಇದೆ ಅಂತೇಳಿ ನನಗನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿ ಪ್ರಕರಣದ ಬಗ್ಗೆ ಗಂಭೀರವಾಗಿ ತನಿಖೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇನೆ ಮೇಡಮ್. ಬರ್ತೀನಿ ನಾನು ದಿನೇಶ್ ಅವರೇ ನಿಮ್ಮ ಹತ್ರ. ಪ್ರವೀಣ್ ಸರ್, ನಿಮ್ಮ ಹತ್ರ ಮಾತಾಡೋದಾದ್ರೆ, ಇದನ್ನ ನೋಡುವಂಥವ್ರು ಬಹಳ ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಅದೊಂದಷ್ಟು ನಿಮಿಷದ ರೀಲ್ಸ್ಗಳನ್ನು. ಆಮೇಲೆ ಈ ರೀತಿಯ ಕಂಪ್ಲೇಂಟ್ ರೇಸ್ ಆದಾಗ ಅದೇನು ದೊಡ್ಡ ವಿಚಾರನಾ ಅಂತಲೂ ಜನ ಮಾತಾಡ್ತಾರೆ. ಬಟ್ ವನ್ಯಜೀವಿ ತಜ್ಞರಾಗಿ ನೀವು ನೋಡುವ ಆ್ಯಂಗಲ್ಲೇ ಬೇರೆ ಇರುತ್ತೆ. ಹೌದಾ, ಇದನ್ನು ಅಷ್ಟೊಂದು ಲೈಟಾಗಿ ಅಷ್ಟೊಂದು ಬ್ಯೂಟಿಫುಲ್ಲಾಗಿ ಡ್ಯಾನ್ಸ್ ಮಾಡಿದ್ದಾರೆ, ನವಿಲ್ಗರಿ ಇಟ್ಕೊಬಿಟ್ರೆ ಏನು ದೊಡ್ಡ ಅಪರಾಧನ? ಮನೇಲೆಲ್ಲ ಇಟ್ಕೊಳ್ಳಲ್ವಾ, ದೇವಸ್ಥಾನಗಳಲ್ಲಿ ಇಟ್ಕೊಳ್ಳಲ್ವಾ, ಮಸೀದಿ ಮುಂದೆ ಇಟ್ಕೊಳ್ಳಲ್ವಾ, ಮಾರ್ತಾ ಇರಲ್ವಾ, ಇವ್ರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತಾರೆ. ನೀವು ಹಾಗೆ ನೋಡ್ತೀರಾ ಇದನ್ನು? ಇಲ್ಲ, ಇದನ್ನು ಬೇರೆ ಥರ ನೋಡಬೇಕಾಗತ್ತೆ. ಕಾನೂನು ಮಟ್ಟದಲ್ಲಿ ಏನು, ಮತ್ತು ಈ ಪ್ರದರ್ಶನ ಮಾಡಿಕೊಂಡು ಅದನ್ನು ಬಳಸ್ಕೊಂಡು ಪಬ್ಲಿಸಿಟಿಗೆ ಏನು ಮಾಡ್ತಾರೆ ಅದು, ಮತ್ತು ಅತಿ ಮುಖ್ಯವಾಗಿ ವನ್ಯಜೀವಿ ಸಂರಕ್ಷಣೆಗೆ ಈ ಥರ ಚಟುವಟಿಕೆಗಳು ಯಾವ ಥರ ಪ್ರಭಾವ ಬೀರುತ್ತೆ. ಈಗ ಕಾನೂನು ಮಟ್ಟದಲ್ಲಿ ಮೊದಲು ನಾವು ಮಾತಾಡೋದಾದರೆ, ಈಗ ಅವರು ದೂರು ಕೊಟ್ಟಿದ್ದಾರೆ, ಹೌದು, ಎಲ್ರದ್ದು ಹಕ್ಕು ದೂರು ಕೊಡೋಕ್ಕೆ. ಆದರೆ ಕಾನೂನು ಏನು ಹೇಳುತ್ತೆ, ಇದಕ್ಕೆ ಈ ನವಿಲ್ಗರಿ ಏನಂತೀವಿ, ಇಟ್ ಈಸ್ ಕಾಲ್ಡ್ ಅಸ್ ಟೇಲ್ ಫೆದರ್ ಆಫ್ ಪೀಕಾಕ್. ನವಿಲು ಶೆಡ್ಯೂಲ್ 1ನಲ್ಲಿ ದಾಖಲಿಸಿದೆ. ಕಾನೂನು ವೈಲ್ಡ್ ಲೈಫ್ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಶೆಡ್ಯೂಲ್ 1, ಅದಕ್ಕೆ ಅತಿ ಜಾಸ್ತಿ ಪ್ರೊಟೆಕ್ಷನ್ ಇದೆ. ಆದರೆ ಟೇಲ್ ಫೆದರ್ ಆಫ್ ಪೀಕಾಕ್ ಈಸ್ ಎಕ್ಸೆಂಪ್ಟ್. ಇದರಲ್ಲಿ 2 ಸೆಕ್ಷನ್ ಅನ್ವಯಿಸುತ್ತೆ, ಸೆಕ್ಷನ್ 43 ಸಬ್ಸೆಕ್ಷನ್ 3 ಮತ್ತು ಸೆಕ್ಷನ್ 49A. ಇದರಲ್ಲಿ ಟೇಲ್ ಫೆದರ್ ಆಫ್ ಪೀಕಾಕ್, ಅದರ ಪುಕ್ಕ ಏನಿದೆ ಅದು ಎಕ್ಸೆಂಪ್ಟ್ ಆಗಿದೆ. ಹಾಗಿರೋವಾಗ ಪ್ರಶ್ನೆ ಉದ್ಭವ ಆಗೋದು, ಒಂದು ನವಿಲ್ಗರಿ ಇಟ್ಕೊಂಡಲ್ಲಿ ಅದು ಕಾನೂನು ಬಾಹಿರಾನ ಅಲ್ವಾ? ಅಲ್ಲ, ಮೊದಲನೇ ವಿಷಯ. ಆದರೆ ಈ ನವಿಲ್ಗರಿನ ಹೇಗೆ ಅವ್ರು ಪಡ್ಕೊಂಡ್ರು, ಯಾರೋ ಅದನ್ನ ತಗೊಂಡು ಅವರಿಂದ ಬಾಡಿಗೆಗೆ ತಗೊಂಡ್ರು ಅಂತೇನೋ ಪ್ರಸ್ತಾಪ ಆಯಿತು. ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಅಂತಂದ್ರೆ, ಕಾಡು ಒಳಗೆ ಹೋಗಿ ನವಿಲನ್ನ ಬೇಟೆ ಆಡಿ, ಆ ನವಿಲನ್ನ ಬೇಟೆ ಆಡಿ ಪುಕ್ಕ ಅವರು ಪಡ್ಕೊಂಡಿದ್ದಲ್ಲಿ ಅದು ಕಾನೂನು ಬಾಹಿರ. ಅದಕ್ಕೆ 3 ವರ್ಷದಿಂದ 7 ವರ್ಷಕ್ಕೆ ಸಜೆ ಇದೆ. ಅದು ಹಂಟಿಂಗ್ ಪ್ರಕರಣ ಆಗತ್ತೆ. ಅದು ಕಠಿಣವಾದಂಥ ಶಿಕ್ಷೆ ಅದಕ್ಕೆ ಕಾನೂನಿನಲ್ಲಿ ಇದೆ. ಆದರೆ ಈ ಪುಕ್ಕಗಳನ್ನು ಕೆಲವರು ಆಯ್ಕೋತಾರೆ, ಅದು ಬೀಳತ್ತೆ. ನೈಸರ್ಗಿಕವಾಗಿ ಪುಕ್ಕ ಬಿದ್ದಾಗ ಅದನ್ನು ಸಂಗ್ರಹಿಸೋರು ಇದ್ದಾರೆ. ಇದೊಂದೇ ಅಲ್ಲ, ನವಿಲ್ ಪುಕ್ಕ ಒಂದೇ ಅಲ್ಲ, ಈ ಜಿಂಕೆ ಕೊಂಬು ಕೂಡ ಬೀಳತ್ತೆ. ಆದರೆ ಅದಕ್ಕೆ ಕಾನೂನಡಿಯಲ್ಲಿ ಎಕ್ಸೆಂಪ್ಷನ್ ಇಲ್ಲ. ಬರೀ ನವಿಲ್ ಪುಕ್ಕಕ್ಕೆ ಮಾತ್ರ ಎಕ್ಸೆಂಪ್ಷನ್ ಇದೆ. ನೋಡಿ, ಇದು 49A ಅಡಿಯಲ್ಲಿ ಅದು ಶೆಡ್ಯೂಲ್ 1 ಪ್ರಾಣಿಗೆ ಅನ್ವಯಿಸುತ್ತೆ. ಅದರಲ್ಲಿ ಬಟ್ ಡಸ್ ನಾಟ್ ಇನ್ಕ್ಲೂಡ್ ಟೇಲ್ ಫೆದರ್ ಆಫ್ ಪೀಕಾಕ್. ಸೊ ಇದನ್ನು ನಾವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಖಂಡಿತ ಈ ಸೆಲೆಬ್ರಿಟಿಗಳು ಈ ಥರ ವನ್ಯಪ್ರಾಣಿಗಳ ಪದಾರ್ಥಗಳನ್ನು ಇಟ್ಕೊಂಡು ಶೋಗಳಿಗೆ ಹೋಗಿ ಮಾಡಲೇಬಾರ್ದು, ಇದಕ್ಕೆ ಕಡಿವಾಣ ಹಾಕಲೇಬೇಕಾಗತ್ತೆ. ಆದರೆ ಕಾನೂನು ಮಟ್ಟದಲ್ಲಿ ನಾವು ನೋಡಿದಾಗ ಈ ಒಂದು ಪ್ರಕರಣದಲ್ಲಿ ಟೇಲ್ ಫೆದರ್ ಆಫ್ ಪೀಕಾಕ್ಗೆ ಕಾನೂನು ಈ ಥರ ಹೇಳುತ್ತೆ, ಇಟ್ ಈಸ್ ಎಕ್ಸೆಂಪ್ಟ್.